ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೇಖಾ ಅಂತ. ನಾನು ಮಧುಸಿಂಗ್ ಮಿಷಿಂದ ಬಂದಿರೋದು. ನಮ್ಮ ಹತ್ರ ಪರ್ಚೇಸ್ ಮಾಡಿರೋರು ಮೇಡಮ್ ಸ್ವೀಟಿ ಅಂತ, ಸ್ವೀಟಿ ಬೊಟಿಕ್ ಅಂತ. ಅವ್ರ ಹೆಸರು ಶ್ವೇತಾ. ಅವರು ನಮ್ಮ ಹತ್ರ HSW ಮಷಿನ್ ಪರ್ಚೇಸ್ ಮಾಡಿದ್ದಾರೆ. ಸೊ ಯಾವ ಥರ ಮಷಿನ್ ಬಗ್ಗೆ ಫೀಲ್ ಆಗ್ತಾ ಇದ್ದಾರೆ, ಯಾವ ಥರ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಕೇಳೋಣ ಅಂತ ಬಂದಿದ್ದೀನಿ ನಾನೀಗ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಏನು ಅನಿಸ್ತಾ ಇದೆ ಮಷಿನ್? ಹೆಂಗೆ ಓಡ್ತಾ ಇದೆ ಬೊಟಿಕ್ಕು? ಚೆನ್ನಾಗಿ ನಡೀತಾ ಇದೆ ಮೇಡಮ್, ಪರವಾಗಿಲ್ಲ. ಬಟ್ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಚಿಕ್ಕದಾಗಿ ಓಪನ್ ಮಾಡಿದ್ವಿ. ಸ್ಟಾರ್ಟಿಂಗ್ 1 ಇಯರ್ ಆಯಿತು ಇವಾಗ ಓಪನ್ ಮಾಡಿ ನಾವು. ಆಮೇಲೆ ಹ್ಯಾಂಡ್ ವರ್ಕ್ ಮಾಡಿಸ್ದೆ. ಸ್ಟಾರ್ಟಿಂಗ್ ಹಾಗೆ ಮಿಷನ್ ವರ್ಕ್ ನಾವು ಬೇರೆಯವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ನಾವೇ ಆಮೇಲೆ ಡಿಸೈಡ್ ಮಾಡಿದೆ, ನಾನೇ ಒಂದು ಮಷಿನ್ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಸರ್ಚ್ ಮಾಡಿದಾಗ ನಮಗೆ ಮಧು ಶಿವಿಂಗ್ ಮಷಿನ್ ಅವ್ರ ಬಗ್ಗೆ ಗೊತ್ತಾಯಿತು. ಅಲ್ಲಿ ನಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ HSW ಮೆಷಿನ್ ಚೆನ್ನಾಗಿ ಇದಾಗಿದೆ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಅವ್ರ ಮೂಲಕ ಹೋಗಿ ನಾವಲ್ಲಿ ಪರ್ಚೇಸ್ ಮಾಡಿ ಇವಾಗ ಚೆನ್ನಾಗಿ ರನ್ ಮಾಡ್ತಾಯಿದ್ದೀವಿ. ಎಷ್ಟು ಮಂತ್ಸ್ ಆಯಿತು ಮೇಡಮ್ HSW ಮಷಿನ್ ಪರ್ಚೇಸ್ ಮಾಡಿ? ಮೇಡಮ್ 6 ಮಂತ್ಸ್ ಆಯಿತು ಪರ್ಚೇಸ್ ಮಾಡಿಬಿಟ್ಟು. ಸ್ಟಾರ್ಟಿಂಗು ಸ್ವಲ್ಪ ಬಿಗಿನಿಂಗು ನಮಗೆ ಟ್ರೈನಿಂಗು ಎಲ್ಲ ಕೊಟ್ಟರು. ಅವರು ಕೊಟ್ಟ ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟು ಇವಾಗ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಸರ್ವಿಸಲ್ಲಿ ಯಾವ ಥರ ಇದೆ ಮೇಡಮ್? ಸರ್ವಿಸು ತುಂಬ ಚೆನ್ನಾಗಿ, ನಾವು ಕೇಳಿದ ತಕ್ಷಣವೇ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ನಾವು ಫೋನ್ ಮಾಡಿದ ತಕ್ಷಣವೇ ನಮಗೇನಾದರೂ ಡೌಟ್ ಇದ್ದರೆ ಫೋನ್ ಮಾಡಿದ ತಕ್ಷಣ ಅವ್ರು ವೀಡಿಯೋ ಕಾಲ್ ಮಾಡಿಬಿಟ್ಟು ಸ್ಪಾಟಲ್ಲೇ ನಮಗೆ ಸೊಲ್ಯೂಷನ್ ಮಾಡಿಕೊಡ್ತಾರೆ. ನಾವು ಯಾವ ಟೈಮಿಗಾದರೂ ಮಾಡಲಿ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ಸರ್ವಿಸ್ ತುಂಬ ಚೆನ್ನಾಗಿದೆ. ನಮಗೆ ಕೆಲವೊಂದು ಕಡೆ ಎಲ್ಲ ಸರ್ವಿಸ್ ವೈಸು ನಮಗೆ ತುಂಬ ಭಯ ಇತ್ತು. ಬೇರೆ ಕಡೆ ಎಲ್ಲ ನಾವು ಮಷಿನ್ಸ್ ಸರ್ಚ್ ಮಾಡಿದಾಗ ಸರ್ವಿಸ್ ವೈಸು ನಮಗೆ ಇವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು. ದಟ್ಸ್ ವೈ ಇವಾಗ ನಮ್ಗೆ ಅನುಭವ ಇದೆಯಲ್ಲ, ತುಂಬ ಚೆನ್ನಾಗಿ ನಮಗೆ ಬೇಕಂದರೆ ಲೈವ್ ಆಗಿ ಬಂದು ನಮಗೆ ಡೆಮೋ ಕೊಡ್ತಾರೆ, ಇಲ್ಲಾಂದರೆ ನಮ್ಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನಮಗೆ ಸೊಲ್ಯೂಷನ್ ಕೊಡ್ತಾರೆ ಮೇಡಮ್. ಓಕೆ, HSW ಪರ್ಚೇಸ್ ಮಾಡಿದ್ರಲ್ವಾ, HSW ಯಾಕೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? HSW ನಾವು ಎಲ್ಲ ಕಡೆನೂ ನೋಡಿದ್ವಿ, ಬೇರೆ ಬೇರೆ ಕಂಪ್ನಿ ಮಷಿನ್ಸ್ ಎಲ್ಲ ಸರ್ಚ್ ಮಾಡಿ ಡೆಮೋ ಎಲ್ಲ ತೊಗೊಂಡ್ವಿ. ಬಟ್ ನಮಗೆ HSW ಮಿಷನ್ಸಲ್ಲಿ ಫಿನಿಶಿಂಗ್ ಆಗಲಿ ಎಲ್ಲ ತುಂಬ ಇಷ್ಟ ಆಯಿತು, ಡಿಸೈನ್ ವೈಸು. ಮತ್ತು ಮೇನ್ ನಮಗೆ ಸರ್ವಿಸ್ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರೋ ವರ್ಕ್ನ ನಮಗೆ ಹೇಗೆ ಚೆನ್ನಾಗಿ ನಾವು ಮಾಡಬೇಕನ್ನೋದು ತುಂಬ ಭಯ ಇರುತ್ತೆ. ಆವಾಗ ನಮಗೆ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಸರ್ವಿಸ್ ವೈಸ್ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಗೆ ಇಲ್ಲಿ ಬೆಟರ್ ಅನ್ನಿಸ್ತು. ಸೊ ದಟ್ಸ್ ವೈ ನಾವು ಇದಕ್ಕೆ ಸಜೆಷನ್ ಮಾಡ್ಕೊಂಡು ನಾವು ಹೋಗಿದ್ವಿ. ಓಕೆ, ಡೆಮೋ ಎಲ್ಲ ಯಾವ ಥರ ಕೊಟ್ಟರು ಮೇಡಮ್? ಡೆಮೋ ಎಲ್ಲ ನಮಗೆ ಯಾವ ಟೈಮಿಗೆ ಬೇಕು ಅಂದ ತಕ್ಷಣವೇ ನಮ್ಗೆ ಈ ಟೈಮಿಗೆ ಬೇಕು ಅಂದಾಗ ಓಕೆ ಅದೇ ಟೈಮ್ಗೆ ಕರೆಕ್ಟಾಗಿ ತೊಗೊಂಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ರು. ಅವತ್ತಿನ ದಿನ ಒಂದು ಸ್ವಲ್ಪ ಡೆಮೋ ಕೊಟ್ಟರು. ಆಮೇಲೆ ಅವ್ರು ಹೇಳಿದ್ರು, ನೀವು 1-2 ದಿನ ರನ್ ಮಾಡಿಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರೂ ನಮಗೆ ಫೋನ್ ಮಾಡಿ ಅಂದರು. ಇಲ್ಲಾಂದರೆ ಆಮೇಲೆ ಮತ್ತೆ 1 ವಾರ ಬಿಟ್ಕೊಂಡು 1-2 ದಿನ ಕಂಟಿನ್ಯೂಸಾಗಿ ಡೆಮೋ ಕೊಟ್ಟರು. ನಿಮಗೆ ಮತ್ತೆ ನಾವು ಇವಾಗ ಅವ್ರು ಹೇಳಿದ್ರು, ನೀವು ಯಾವಾಗಾದರೂ ಫೋನ್ ಮಾಡಿ, ಇಲ್ಲ ನೀವು ಬೇಕಂದರೆ ನಮಗೆ ಫೋನ್ ಮಾಡಿದ್ರೆ ಸಾಕು, ನಾವು ಬಂದು ಹೇಳ್ಕೊಡ್ತೀವಿ ಅಂತ ಹೇಳಿದರು. ನಮಗೆ ಡೌಟ್ ಆದಾಗ ನಾವು ಫೋನ್ ಮಾಡ್ತೀವಿ. ಅವ್ರು ನಮಗೆ ಇಲ್ಲಿಗೆ ಬಂದು ಹೇಳ್ಕೊಡಿ ಅಂದರೆ ಇಲ್ಲಿಗೆ ಬಂದು ಹೇಳ್ಕೊಡ್ತಾರೆ, ಇಲ್ಲ ವಿಡಿಯೋ ಕಾಲಲ್ಲೇ ಸೊಲ್ಯೂಷನ್ ಕೊಡೋದಾದ್ರೆ ವಿಡಿಯೋ ಕಾಲಲ್ಲೇ ಮಾಡಿಕೊಡ್ತಾರೆ. ಓಕೆ, ಈಗ ಮಷಿನ್ ತೊಗೊಂಡ್ರಿ, ಮಷಿನ್ ಇಷ್ಟ ಆಯಿತು, ಫಿನಿಶಿಂಗ್ ಓಕೆ ಆಯಿತು. ಈಗ ಮಷಿನ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಡಿಸೈನಿಂಗ್ ಬಗ್ಗೆ ಏನಂತೀರಾ ನೀವು? ಡಿಸೈನಿಂಗ್ ಮೇಡಮ್ ನಮಗೆ ರೇಖಾ ಮ್ಯಾಮನೇ ಫಸ್ಟು ನಮಗೆ ಮಾಡಿಕೊಡ್ತಾ ಇದ್ರು. ಬಟ್ ನಮ್ಗೆ ಇವಾಗ ನಾನೇ ಸಾಫ್ಟ್ವೇರ್ ತೊಗೊಂಡು ನಾವೇ ಡಿಸೈನ್ ಮಾಡೋಕ್ಕೆ ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಕಸ್ಟಮರ್ಸ್ ಯಾವ ರೀತಿ ಬೇಕು ಅಂತಾರೆ ಆ ರೀತಿ ನಾವು ಕಸ್ಟಮೈಸ್ ಮಾಡಿಬಿಟ್ಟು ಪಂಚ್ ಮಾಡ್ಕೊಂಡು ನಾವು ಡಿಸೈನ್ ಮಾಡಿಕೊಡ್ತೀವಿ ಮೇಡಮ್. ಓಕೆ, ಮುಂಚೆ ಹ್ಯಾಂಡ್ ವರ್ಕು ಮಷಿನ್ ಎಂಬ್ರಾಯ್ಡ್ರಿ ಎಲ್ಲ ಹೊರಗಡೆ ಹೋಗ್ತಾ ಇದ್ರಿ, ಇವಾಗ ನೀವೇ ಮಾಡ್ತಾ ಇದ್ದೀರಾ. ಇವಾಗ ಯಾವ ಥರ ಫೀಲ್ ಆಗ್ತಾ ಇದ್ದೀರಾ? ಮೇಡಮ್ ಟೈಮ್ ತುಂಬ ಸೇವ್ ಆಗುತ್ತೆ. ಮೇನ್ ಥಿಂಗ್ ಟೈಮ್ ಸೇವ್ ಆಗುತ್ತೆ. ನಾವು ನಮ್ಮ ಡಿಸೈನ್ಸ್ನ ಅವ್ರಿಗೆ ಎಕ್ಸ್ಪ್ಲೇಷನ್ ಮಾಡಿ ನಮಗೆ ಔಟ್ಫಿಟ್ ನಮ್ಗೆ ಇಷ್ಟಪಟ್ಟಂಗೆ ಸಿಕ್ಕಲ್ಲ. ಇವಾಗ ನಮಗೆ ನಾವೇ ಅದನ್ನು ಮಿಷನ್ ತೊಗೊಂಡು ನಾವೇ ಇಲ್ಲಿ ರನ್ ಮಾಡ್ತಿರೋದ್ರಿಂದ ನಮ್ಗೆ ಹೇಗೆ ಬೇಕೋ ನಾವು ಆ ರೀತಿ ಫಿನಿಶಿಂಗ್ ಎಲ್ಲ ಮಾಡ್ಕೋಬೋದು ಮೇಡಮ್. ನಮ್ಗೆ ಅದರಿಂದ ನಮಗೆ ತುಂಬಾ ಟೈಮ್ ಸೇವ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ. ನಮ್ಮ ಬಿಸ್ನೆಸ್ ಒಂದು ಮಟ್ಟಿಗೆ ರನ್ ಆಗೋದಕ್ಕೆ ಅದೇ ಕಾರಣ. ಓಕೆ, ಮುಂಚೆ ನೀವು ಹೊರಗಡೆ ಕೊಡ್ತಾ ಇದ್ರಿ ವರ್ಕ್ ಮಾಡಿಸೋದಕ್ಕೆ, ಇವಾಗ ನಾವೇ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಸೇವ್ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಪ್ಲಸ್ ಅಮೌಂಟು ಸೇವ್ ಆಗುತ್ತೆ. ಮೇನ್ ಥಿಂಗ್ ಕಸ್ಟಮರ್ ಕೇಳಿರೋ ಟೈಮಿಗೆ ನಾವು ಡೆಲಿವರಿನೂ ಕೊಡ್ಬೋದು. ಮತ್ತೆ ಅವರಿಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ನಾವು ಇಲ್ಲಿ ಮಾಡ್ಕೊಡ್ಬೋದಲ್ಲ, ಅದರಿಂದ ತುಂಬ ಯೂಸಬಲ್ ಆಗಿದೆ ನಮಗೆ. HSW ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ಮುಂಚೆ ಅರ್ನ್ ಮಾಡಿದ್ರೋದಕ್ಕಿಂತ ನಾವು ಇವಾಗ ಡಬಲ್ ರನ್ ಮಾಡ್ತಾ ಇದ್ದೆ. ಯಾಕಂದರೆ ನಮಗೆ ಅಲ್ಲಿ ಅಮೌಂಟು ಸೇವ್ ಆಗುತ್ತೆ, ನಮ್ಮದು
ವರ್ಕು ತುಂಬ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ. ಓಕೆ. ಸೊ ದಟ್ಸ್ ವೈ ನಮಗೆ ಡಬಲ್ ಅರ್ನಿಂಗ್ ಬರ್ತಾ ಇದೆ ಅದರಿಂದ. ಕಸ್ಟಮರ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿದ್ದಾರೆ ವರ್ಕ್ ವೈಸು, ಫಿನಿಶಿಂಗ್ ವೈಸು. ಅವರಿಗೆ ಡಿಫ್ರೆನ್ಸ್ ಬರ್ತಾ ಇಲ್ಲ. ಹ್ಯಾಂಡ್ ವರ್ಕಿಗಾಗಲಿ, ಹ್ಯಾಂಡ್ ವರ್ಕ್ ಸ್ವಲ್ಪ ಸೀಕ್ವೆನ್ಸ್ ಎಲ್ಲ ನಾವು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಡ್ತೀವಿ ನಾವು. ಹಾಗಾಗಿ ನಮ್ಮ ಕಸ್ಟಮರ್ಸ್ಗೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ಇವಾಗ ಹ್ಯಾಂಡ್ ವರ್ಕ್ಗೂ ಮಿಷಿನ್ ವರ್ಕ್ಗೂ ನಿಮ್ಮ ಕಸ್ಟಮರ್ ಯಾವ್ದು ಇಷ್ಟಪಡ್ತಾ ಇದ್ದಾರೆ? ಇವಾಗ ರನ್ನಿಂಗ್ ಫಸ್ಟೆಲ್ಲ ಹ್ಯಾಂಡ್ ವರ್ಕೇನೆ ಆಲ್ಮೋಸ್ಟ್ ಜಾಸ್ತಿ ಇದ್ದಿದ್ದು. ಇವಾಗೆಲ್ಲ ನಾನು ಮಷಿನ್ ವರ್ಕ್ ಎಲ್ಲ ನಾವು ಅವರಿಗೆ ತೋರಿಸ್ದಾಗ್ಲಿಂದ ಎಲ್ಲರೂ ತುಂಬ ಮಷಿನ್ ವರ್ಕಿಗೆ ತುಂಬ ಕೇಳ್ತಾ ಇದ್ದಾರೆ ಮೇಡಮ್. ಇವಾಗ ಆರ್ಡರ್ಸ್ ಎಲ್ಲ ಆರ್ಡರ್ಸ್ ಎಲ್ಲ ಬಂದು ಕೊಡ್ತಾರೆ. ಬಟ್ ಇದು ಮಷಿನ್ ವರ್ಕಲ್ಲಿ ಏನು ಯೂಸಬಲ್ ಅಂತಂದರೆ ತುಂಬ ಲಾಂಗ್ ಲೈಫ್ ನಾವು ಯೂಸ್ ಮಾಡ್ಕೋಬೋದು. ಹ್ಯಾಂಡ್ ವರ್ಕ್ಗೆ ಅಂದರೆ ತುಂಬ ಡೆಲಿಕೇಟೆಡ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ಮಷಿನ್ ವರ್ಕ್ ಆದರೆ ನಾವು ಲಾಂಗ್ ಲೈಫ್ ಯೂಸ್ ಮಾಡ್ಬೋದು. ಮತ್ತು ಲೋ ಬಜೆಟಲ್ಲಿ ನಮಗಿದು ಸಿಗುತ್ತೆ. ಅದರಿಂದಾಡಿ ಕಸ್ಟಮರ್ಸ್ ತುಂಬಾ ಇಷ್ಟಪಡ್ತಾರೆ. ಈಗ HSW ಮಷಿನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? HSW ಮಷಿನ್ ನಾನು ಬೇರೆ ಮಷಿನ್ಸ್ ಎಲ್ಲ ನಾನು ಕಂಪೇರ್ ಮಾಡಿಕೊಂಡ್ರೆ ನಂಗೆ HSW ಮಷಿನ್ ಬೆಟರ್ ಅನಿಸ್ತಾ ಇದೆ. ಲೈಕ್ ಸಮ್ ಕಸ್ಟಮರ್ಸ್ ಎಂಬ್ರಾಯ್ಡ್ರಿ ಮಿಷಿನ್ ಅಂದರೆ ಅಪ್ಪ ನಮ್ಗೆ ಅದ್ರ ಬಗ್ಗೆ ಆಪ್ರೇಟ್ ಮಾಡೋದು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ನಾವೇನ್ ಮಾಡಬೇಕು ಅಂತ ಕೇಳಿದ್ರಿ. ನೀವು ನನ್ಗೆ ಆ ಕ್ವಶನ್ ಕೇಳಿದ್ರೆ ಭಯ ಆಗ್ತಾ ಇದೆ ಮೇಡಮ್, ಏನ್ ಮಾಡಿದ್ರಿ ಅಂತ ನಾನು ಸಜೆಸ್ಟ್ ಮಾಡಿದ್ರಿ. ಈಗ ನೀವು ಯಾವ ತರ ಆಪ್ರೇಟ್ ಮಾಡ್ತಾ ಇದ್ದೀರಾ? ಖುಷಿಯಾಗಿದ್ದೀರಾ ಇವಾಗ? ಖಂಡಿತ ನಾನು ತುಂಬಾ ಈಸಿಯಾಗಿ ರನ್ ಮಾಡ್ತಾ ಇದ್ದೀನಿ ಅದನ್ನ. ನನಗೆ ತುಂಬಾನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಭಯ ಇತ್ತು, ಈ ಮಷಿನ್ ಆಪ್ರೇಟ್ ಮಾಡಬೇಕಲ್ಪ ಹೇಗೆ ಏನು ಅಂತ. ಬಟ್ ಇವಾಗ ತುಂಬಾನೇ ಈಸಿ ಆಗ್ತಾ ಇದೆ ವರ್ಕ್ ನನಗೆ. ಮೇನ್ ಥಿಂಗು ಮೆಷಿನು, ಎಲ್ಲ ಮಷಿನು ಒಂದೇ ಥರ ಇರುತ್ತೆ, ಬಟ್ ಸರ್ವಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸರ್ವಿಸ್ ಆಗಲಿ, ಒಂದು ಗೈಡೆನ್ಸ್ ಆಗಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಷಿನ್ ತೊಗೊಂಡು ಬಂದುಬಿಟ್ಟು ಹಾಗೆ ಇಟ್ಕೊಂಡ್ಬಿಟ್ರೆ ನಮಗೆ ಯಾವುದು ಬರಲ್ಲ. ಅದು ಸರ್ವಿಸ್ ಆಗಲಿ, ಅದನ್ನು ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದರಿಂದ ಆಡಿ ಎಲ್ಲದು ಫುಲ್ ನೀಟಾಗಿ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಅದರಿಂದಾಡಿ ನಮಗೆ HSW ಮಷಿನ್ ಈಸ್ ಬೆಟರ್, ಗುಡ್. ಮತ್ತು ನಮ್ಮ ಶಾಪ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ನಿಮ್ಮ ಬಗ್ಗೆ ಅಂದರೆ ನಮಗೆ ಆಲ್ ಇನ್ ಒನ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಸ್ಪಾಟಲ್ಲೇ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ದಟ್ಸ್ ವೈ ನಮಗೆ ಬೇರೆ ಭಯ ಅನ್ನೋದೇ ಇರಲ್ಲ ಯಾವುದಕ್ಕಾದ್ರೂ. HSW ಜೊತೆ ಲೈಕ್ ಓವರ್ಲಾಕ್ ಮಷೀನು, ಜಿಗ್ಜಾಗ್ ಮಷೀನು, ಜಾಕ್ ಮಷೀನ್ಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲದೂ ನೀವು ನೋಡಿದ್ದೀರಾ, ಯಾವ ತರ ಫೀಲ್ ಆಗ್ತಾ ಇದೆ? ಖಂಡಿತ ಮೇಡಮ್, ನನ್ನ ಮನೆ ಎಲ್ಲ ಅವೈಲೇಬಿಲಿಟಿ ಇದೆ. ನಮ್ಮ ಶಾಪಲ್ಲಿ ಪ್ರತಿಯೊಂದೂ ನಾನು ಪರ್ಚೇಸ್ ಮಾಡಿರೋದು ಎಲ್ಲದೂ ಮಧುಶಿವ್ ಮಿಷನ್ಸ್ ಇಂದಾನೆ. ಪ್ರತಿಯೊಂದೂ ಒಂದು ಐರನ್ ಬಾಕ್ಸ್ ಇಂದ ಹಿಡಿದು ಒಂದು ಚಿಕ್ಕದು ಶಾಪ್ ಥ್ರೆಡ್ಡಿಂದ ಹಿಡಿದು ಪ್ರತಿಯೊಂದು ನಾನು ಅಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಹಿಂಗಾಗಿ ನನಗೆ ಬೆಟರ್ ಚಾಯ್ಸ್. ನೀವು ಒಂದ್ಸರಿ ಮಧುಸಿಂಗ್ ಮಿಷನ್ ಎಂಟ್ರಿ ಆದ್ರೆ ಒಂದು ನೀಡಲಿಂದ ಹಿಡಿದು ಯಾವುದೇ ತರ ನಿಮ್ ಬುಟ್ಟಿಗೆ ಏನೇ ಐಟಮ್ಸ್ ಬೇಕು ಅಂದ್ರೂ ನಮ್ಮ ಶಾಪ್ ಅಲ್ಲಿ ರೆಡಿ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ರೆಡಿ ಇರುತ್ತೆ, ಮತ್ತೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇಲ್ಲ ಇದು ಬೇಕು ಮೇಡಮ್ ಅಂತಂದ್ರೆ ಅವರು ಅದನ್ನ ನಮಗೆ ತರಿಸ್ಬಿಟ್ಟು ಕೂಡ ಕೊಡ್ತಾರೆ. ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ ಟೈಮಿಗೆ ಡೆಲಿವರಿ ಆಗುತ್ತೆ. ಮೇನ್ ಥಿಂಗ್ ನಮಗೆ ಹೋದ ತಕ್ಷಣನೇ ನಮಗೆ ಅದು ಏನು ಬೇಕೋ ಅದಕ್ಕೆ ಸೊಲ್ಯೂಷನ್ ನಮಗಲ್ಲಿ ಸಿಕ್ಬಿಡುತ್ತೆ. ಅದರಿಂದ ಒಂದು ಖುಷಿ. ಮೇಡಮ್ ನಿಮ್ದು ಸ್ವೀಟಿ ಬೊಟಿಕ್ ಬಂದ್ಬಿಟ್ಟು ಯಾವ ಏರಿಯಾದಲ್ಲಿ ಲೊಕೇಟ್ ಆಗುತ್ತೆ? ಮೇಡಮ್ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಮಂಜುನಾಥ್ ನಗರ ಮೇನ್ ರೋಡ್, ಮೋದಿ ಹಾಸ್ಪಿಟಲ್ ರೋಡ್ ಬರುತ್ತೆ ಅಲ್ಲಿ. ನಮ್ಮದು ಫಸ್ಟ್ ಪಾಸ್ ಅಲ್ಲಿ ಮಂಜುನಾಥ್ ನಗರ ಮೇನ್ ರೋಡಲ್ಲಿ ಇದೆ ನಮ್ಮದು ಬೂಟಿಕ್ಕು. ನಮ್ಮಲ್ಲಿ ಎಲ್ಲ ಥರದ್ದು ಕಸ್ಟಮೈಸ್ಡ್ ಡ್ರೆಸ್ಸಸ್ಸು ಇಂದ ಹಿಡಿದು ಸ್ಟಿಚಿಂಗ್, ಪ್ರತಿಯೊಂದು ಬ್ರೈಡಲ್ ವರ್ಕ್ಸಿಂದ ಹಿಡಿದು ಎಲ್ಲದನ್ನು ನಾವು ಮಾಡಿಕೊಡ್ತೀವಿ. ಈ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ವರ್ಕ್ ಮೂಲಕ ಹೋಗೋದಾದರೆ ನಮಗೆ ಪರ್ಟಿಕ್ಯುಲರ್ ಡಿಸೈನ್ಸ್ನ ನಾವು ಪಂಚ್ ಮಾಡಿಬಿಟ್ಟು 1 or 2 ಡೇಸಲ್ಲಿ ನಾವು ಡೆಲಿವರಿ ಮಾಡಿಕೊಡ್ತೀವಿ ಮೇಡಮ್ ಕಸ್ಟಮರ್ಸ್ಗೆ. ಓಕೆ ನೋಡಿ ಕಸ್ಟಮರ್ಸ್, ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ವಿತಿನ್ 2 ಡೇಸಲ್ಲಿ ಯಾವುದೇ ಥರ ನೀವು ಬ್ಲೌಸ್ ಕಸ್ಟಮೈಸ್ ಡಿಸೈನ್ಸ್ ಯಾವುದೇ ಥರ ತಂದುಕೊಟ್ರು ಅವರು ವಿತಿನ್ 2 ಡೇಸಲ್ಲಿ ಮಾಡಿಬಿಟ್ಟು ಕಸ್ಟಮೈಸ್ ಡಿಸೈನ್ಸು ಲೈಕ್ ಎನಿ ಟೈಪ್ ಓನ್ ನಿಮ್ಮ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಬಂದು ಇದೇ ಥರ ಬೇಕು ಅಂದ್ರೂ ಅವ್ರು ಮಾಡಿಕೊಡೋಕ್ಕೆ ರೆಡಿಯಾಗಿದ್ದಾರೆ. ಫಿನಿಶಿಂಗು ಕೊಡ್ತಾರೆ ಅವರು ಆಲ್ರೆಡಿ. ನೀವು ಬನ್ನಿ ಒಂದ್ಸಲ ಸ್ಟೋರ್ ವಿಸಿಟ್ ಮಾಡಿ. ಸ್ವೀಟಿ ಬೊಟಿಕ್ ಅಂತ ನಿಯರ್ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಬಂದ್ಬಿಟ್ಟು ನಿಮ್ಗೆ ಯಾವ ಥರ ಬೇಕು ಆ ಥರ ವರ್ಕ್ ಮಾಡಿಸ್ಕೊಂಡು ಅವ್ರಿಗೆ ಹತ್ರ ಬಂದು ಕಮ್ಯುನಿಕೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ಇದು ಹ್ಯಾಂಡ್ ವರ್ಕು, ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕು. ಡಿಫ್ರೆನ್ಸ್ ಏನೂ ಇಲ್ಲ. ಇದು ಥ್ರೆಡ್ ವರ್ಕ್ ಬರುತ್ತೆ ಹ್ಯಾಂಡ್ ವರ್ಕಲ್ಲಿ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಮಷಿನ್ ವರ್ಕ್, ಸೇಮ್ ಫಿನಿಶಿಂಗ್ ಇದೆ, ಸೇಮ್ ಡಿಸೈನಿಂಗ್ ಇದೆ, ಪ್ರತಿಯೊಂದು ಇದೆ. ಬಟ್ ನಮಗೆ ಅಫೋರ್ಡಬಲ್ ರೇಟಲ್ಲಿ ನಮಗೆ ಸಿಗುತ್ತೆ. ಫಿನಿಶಿಂಗ್ ನೋಡಿ ಎರಡು ಸೇಮ್ ಇದೆ, ಡಿಫ್ರೆನ್ಸ್ ಏನೂ ಇಲ್ಲ. ಕ್ರಾಪ್ ಟಾಪ್ ಕಿಡ್ಸು ನೋಡಿ, ಈ ಥರ ಡಿಸೈನ್ ನಾವು ಮಾಡ್ಬೋದು. ಇದರಲ್ಲಿ ಲೆಹೆಂಗಾಗೂ ಬೇಕಂದರೆ ನಾವು ಫುಲ್ ಎಂಬ್ರಾಯ್ಡ್ರಿ, ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಬೇಕು ಅಂದರೆ ನಾವು ಮಾಡಿಕೊಡ್ಬೋದು. ಎಷ್ಟು ಎಲಿಗೆಂಟಾಗಿ, ಎಷ್ಟು ರಿಚ್ ಲುಕ್ ಇದೆ ನೋಡಿ, ಕಾಂಟ್ರಾಸ್ಟ್ ಆಗಿ. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓನ್ಲಿ ಝರೀಲಿ ಮಾಡಿರೋದು. ಝರಿ ಕಂಪ್ಲೇಂಟ್ಸ್ ತುಂಬಾ ಬರುತ್ತೆ, ಬಟ್ ನೋಡಿ HSW ಮಷೀನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್.
ಇದು ಸ್ಲೀವ್ಸ್. ಇದು ಕಸ್ಟಮೈಸ್ ಡಿಸೈನ್ಸು ನಮ್ಮ ಶ್ವೇತಾ ಮೇಡಮ್ ಅವ್ರು ಮಾಡಿರೋದು. ಸ್ಯಾರೀಸ್ಗೆ ಜಾರ್ಜೆಟ್ ಸ್ಯಾರಿಗೆ ಕಸ್ಟಮೈಸ್ ಎಂಬ್ರಾಯ್ಡ್ರಿ ಅವರೇ ಪಂಚಿಂಗ್ ಮಾಡಿಬಿಟ್ಟು ಮಾಡಿರೋದು. ವಿತ್ ಜರಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಿತ್ ಫಾರ್ಮ್ ನಾನು ಒಂದು ಫ್ಯಾಬ್ರಿಕ್ ಹಾಕ್ಬಿಟ್ಟು ಅಪ್ಲಿಕ್ ಟೈಪ್ ಎಂಬೋಸ್ ಎಫೆಕ್ಟ್ ಕೇಳ್ತಿದ್ರಲ್ಲ ನೀವು ಕಸ್ಟಮರ್ಸ್, ಕೆಲವೊಬ್ರಿಗೆ ಕೇಳ್ತಾರೆ ನಮಗೆ ಎಂಬೋಸ್ ಎಫೆಕ್ಟ್ ಬೇಕು ಅಂತಂದಾಗ ನಾವು ಈ ಥರ ವರ್ಕ್ ಮಾಡಿದ್ರೆ ನೋಡಿ ಫಿನಿಶಿಂಗ್ ಈ ಥರ ಬರ್ತದೆ. ಸೇಮ್ ಲೈಕ್ ರೆಡಿಮೇಡ್ ಸ್ಯಾರಿ ಥರ ಇದೆ. ಸ್ವಲ್ಪ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸರಿ ಫಿನಿಶಿಂಗ್